ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಏನು ಮಾಡೋಣ ಅಂತ ಅಂದರೆ, ಸೀರೆಯ ಕುಚ್ಚನ್ನು ಕಟ್ಟಬೇಕು. ಆದರೆ ನಮ್ಮ ಹತ್ರ ಜಿಗ್ಜಾಗ್ ಮಾಡಿಸ್ಲಿಕ್ಕೆ ಮಿಷನ್ ಇಲ್ಲ. ಈಗ ಬೇರೆಯವ್ರ ಹತ್ರ ಜಿಗ್ಜಾಗ್ ಮಾಡಿಸ್ಕೊಂಬರ್ಲಿಕ್ಕೂ ಕೂಡ ಆಗಲಿಲ್ಲ. ನಮ್ಮ ಹತ್ರ ಥ್ರೆಡ್ಡು ಎಲ್ಲದೂ ಕೂಡ ರೆಡಿ ಇದೆ. ಅಂಥ ಸಮಯದಲ್ಲಿ ನಾವು ಸೀರೆಯ ಜಿಗ್ಜಾಗ್ ಮಾಡಿಸಿಕೊಳ್ಳದೆ ಹೇಗೆ ನಾವು ಇವತ್ತು ಸ್ಯಾರಿ ಕುಚ್ಚನ್ನು ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಅದಕ್ಕೆ ಇಲ್ಲೊಂದು ಸೀರೆಯನ್ನು ಆಲ್ರೆಡಿ ಎಡ್ಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಹಿಂದೆ ನಾನು ಜಿಗ್ಜಾಗನ್ನು ಹೇಗೆ ನೀಟಾಗಿ ಪರ್ಫೆಕ್ಟಾಗಿ ಮತ್ತು ಯಾವ ದಾರಗಳಲ್ಲಿ ಮಾಡಬೇಕು, ಮಾಡಿದರೆ ಇದಾಗತ್ತೆ, ನೀಟಾಗಿ ನಮಗೆ ಜಿಗ್ಜಾಗ್ ಬರುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸಿದ್ದೆ. ಅದನ್ನು ನೀವು ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ನೋಡಿ. ಬನ್ನಿ, ಈಗ ನಮ್ಮ ಹತ್ರ ಜಿಗ್ಜಾಗ್ ಮಿಷನ್ ಇಲ್ಲ, ನಾರ್ಮಲ್ ಮಿಷನ್ ಇದೆ. ಅಂಥ ಸಂದರ್ಭದಲ್ಲಿ ನಾವು ಸೀರೆ ಕುಚ್ಚನ್ನು ಹಾಕಬೇಕು, ಅರ್ಜೆಂಟಾಗಿ ಆರ್ಡರ್ ಬಂದಿದೆ ಅಂತಂದರೆ ನೀವು ಏನು ಮಾಡಬಹುದಪ್ಪ ಅಂತಂದರೆ, ನೀಟಾಗಿ ಸೀರೆಯ ಸೆರಗನ್ನು ಕಟ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಎಷ್ಟು ಸಣ್ಣಕ್ಕೆ ನಿಮ್ಮ ಹತ್ರ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಒಂದು ಸರಿ ಹೀಗೆ ಫೋಲ್ಡ್ ಮಾಡಿ, ಆನಂತರ ಇನ್ನೂ ಒಂದು ಸಾರಿ ಹೀಗೆ ಫೋಲ್ಡ್ ಮಾಡಿ. ಹೀಗೆ ಫೋಲ್ಡ್ ತುಂಬ ಸಣ್ಣಕ್ಕೆ, ತುಂಬ ದೊಡ್ಡಕ್ಕೆ ಲಾಡಿಯನ್ನು ಹೊಲಿತೀವಲ್ಲ ಅಷ್ಟು ದೊಡ್ಡಕ್ಕೆಲ್ಲ ಹೊಲ್ಕೊಬೇಡಿ. ಎಷ್ಟು ಸಣ್ಣ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ನಾವು ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ನಾರ್ಮಲ್ ಮಷಿನ್ನಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಸರಿ ಹೀಗೆ ಫೋಲ್ಡ್ ಮಾಡಿ, ಆ ನಂತರ ವಾಪಸ್ ಹೀಗೆ ಫೋಲ್ಡ್ ಮಾಡಿ, ತುದಿವರೆಗೂ ಇದೇ ಸೈಜಲ್ಲಿ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊಬೇಕು. ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ. ತುದಿಯವರೆಗೂ ಕೂಡ ಇದೇ ಸೈಜಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ಬಂದಿದ್ದೀನಿ ನೋಡಿ. ಎಷ್ಟು ಸಣ್ಣಕ್ಕೆ ಬಂದಿದೆ ಅಂತ. ಇಷ್ಟು ಸಣ್ಣಕ್ಕೆ ಬಂದಿರೋದ್ರಿಂದ ಕರೆಕ್ಟಾಗಿ ನಾವು ಈಗ ನಾರ್ಮಲ್ಲಾಗಿ ಕುಚ್ಚನ್ನು ಹಾಕಬಹುದು. ಈಸಿಯಾಗಿ ಜಿಗ್ಜಾಗ್ ಅಷ್ಟೇ ಅಗಲಕ್ಕೆ ಬಂದಿರೋದ್ರಿಂದ, ಏನು ತುಂಬ ಅಗಲ ಬಂದಿಲ್ಲದೆ ಇರೋದ್ರಿಂದ ನಾವು ಈಸಿಯಾಗಿ ಕುಚ್ಚನ್ನು ಹಾಕ್ಕೊಬೋದು. ನಮಗೆ ಇದು ಜಿಗ್ಜಾಗ್ ಮಾಡಿದ ರೀತಿಯಲ್ಲಿಯೇ ಆಗುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಇನ್ನು ಸ್ಯಾರಿ ಕುಚ್ಚಿನ ಯಾವುದಾದ್ರು ವಿಡಿಯೋ ಬೇಕು ಅಂತ ಅನಿಸಿದರೆ, ನಿಮಗೆ ಯಾವ ರೀತಿಯ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ನೋಡಬೇಕು ಅಂತ ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.